ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಈ ಒಂದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಈ ಒಂದು KS ಬ್ಯಾಂಕಿಂಗ್, RRB, SSC, ಗ್ರೂಪ್ ಸಿ ಮತ್ತು ನ್ಯಾಯಾಂಗ ಸೇವೆ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತ ತರಬೇತಿಯನ್ನು ನೀಡಲಿಕ್ಕೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ. ಸೊ ಇಲ್ಲಿ ಈ ಒಂದು ಅರ್ಜಿಯನ್ನು ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೇನೆ. ಓಕೆ, ಲೆಟ್ಸ್ ಗೋ ಟು ಫಸ್ಟ್ ಸ್ಟೆಪ್. ಇಲ್ಲಿ ಏನು ಮಾಡೋದು, ಇಲ್ಲಿ ಈ ಒಂದು ಸೈಟ್ಗೆ ಬಂದು ನೀವು ವಿಸಿಟ್ ಆಗ್ತೀರಿ. ಸೊ ಆಮೇಲೆ ಅರ್ಜಿ ಸಲ್ಲಿಸಿ ಅಂತ ಇರುತ್ತೆ. ಓಕೆ, ನೋಡಿ, ಇದನ್ನು ನೀವು ಮೊಬೈಲಲ್ಲಿ ಕೂಡ ಅಪ್ಲೈ ಮಾಡ್ಬೋದು. ಈ ಒಂದು ಸೈಟ್ಗೆ ನೀವು ವಿಸಿಟ್ ಆಗಬೇಕು. ಆಮೇಲೆ ಸೊ ಇಲ್ಲಿ ನೋಡ್ಬೋದು, ಅರ್ಜಿ ಸಲ್ಲಿಸಿ ಅಂತ ಆಪ್ಷನ್ ಇರುತ್ತೆ. ಸೊ ಇಲ್ಲಿ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ಥರದ ಒಂದು ಪೇಜ್ ಓಪನ್ ಆಗುತ್ತೆ. ಓಕೆ, KS ಬ್ಯಾಂಕಿಂಗ್ ಆ್ಯಂಡ್ ಅದರ್ ಕಾಂಪಿಟೇಟಿವ್ ಎಕ್ಸಾಮ್ ಟ್ರೈನಿಂಗ್. ಸೊ ಇಲ್ಲಿ ಸ್ಟೂಡೆಂಟ್ ಲಾಗಿನ್ ಇರುತ್ತೆ. ಸೊ ನಿಮ್ಮದು ಯೂಸರ್ ID ಮತ್ತು ಪಾಸ್ವರ್ಡ್ ಮುಖಾಂತರ ನೀವು ಇಲ್ಲಿ ಲಾಗಿನ್ ಆಗ್ಬೋದು. ಸೊ ಈಗ ಆಲ್ರೆಡಿ ಯಾರು ಅಕೌಂಟನ್ನು ಕ್ರಿಯೇಟ್ ಮಾಡಿದ್ದೀರಿ, ಸೊ ಅವರು ಏನಪ್ಪ ಈ ಒಂದು ಲಾಗಿನನ್ನು ಆಗ್ಬೋದು. ಸೊ ಇನ್ನೂ ಯಾರಾಗಿಲ್ಲ ಅವ್ರೇನು ಮಾಡಬೇಕು, ನೀವು ಜಸ್ಟ್ ಇಲ್ಲಿ ಅಕೌಂಟನ್ನು ಕ್ರಿಯೇಟ್ ಮಾಡಬೇಕು. ಓಕೆನಾ? ಸೊ ಇಲ್ಲಿ ನೋಡಿ, ಸೊ ಈ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡಿ. ಸೊ ಇಲ್ಲಿ ಜಸ್ಟ್ ಕ್ಲಿಕ್ ಮಾಡಿ ಕ್ರಿಯೇಟ್ ಅಕೌಂಟ್ ಅಂತ. ಇಲ್ಲಿ ಅಕೌಂಟ್ ಕ್ರಿಯೇಟ್ ಅಂತ ಹೊಡೆದ್ಮೇಲೆ ನಿಮ್ಮದು ಇಲ್ಲಿ ಜಸ್ಟ್ ಒಂದು ಮೊಬೈಲ್ ನಂಬರನ್ನು ಕೇಳುತ್ತೆ. ಜಸ್ಟ್ ನೀವು ನಿಮ್ಮ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ. ಆಮೇಲೆ ನಿಮಗೆ ಆ ನಂಬರನ್ನು ಎಂಟ್ರಿ ಮಾಡಿದ್ಮೇಲೆ ನಿಮಗೆ ಒಂದು OTP ಬರುತ್ತೆ. ಆ ಒಂದು OTPಯನ್ನು ಇಲ್ಲಿ ಫಿಲಪ್ ಮಾಡಿ ವೆರಿಫೈಯನ್ನು ಮಾಡ್ಕೋಬೇಕು. ಓಕೆನಾ? ಜಸ್ಟ್ ಐ ವಿಲ್ ಎಂಟರ್ OTP ಆ್ಯಂಡ್ ಐ ವಿಲ್ ವೆರಿಫೈ. ಆಮೇಲೆ ನಿಮ್ಮದು ವೆರಿಫೈ ಆದಮೇಲೆ ಈ ರೀತಿ ಸಿಂಬಲ್ ಬರುತ್ತೆ. ಓಕೆ, ನೆಕ್ಸ್ಟ್ ನೀವೇನು ಮಾಡಿ, ನಿಮ್ಮ ಒಂದು SSLC ಬೋರ್ಡು, ಓಕೆನಾ, ಸೊ ಯಾವುದಿದೆ ಅಂತ ಅದನ್ನು ಚಾಯ್ಸ್ ಮಾಡ್ಕೊಳ್ಳಿ. ಈ ಫಾರ್ ಎಕ್ಸಾಂಪಲ್ CBSE ಇದ್ದರೆ CBSE, ಇಲ್ಲ ಅಂದರೆ ಕರ್ನಾಟಕ ಸ್ಟೇಟ್ ಎಕ್ಸಾಮಿನೇಷನ್ ಬೋರ್ಡು, ಅಥವಾ ಓಪನ್ ಸ್ಕೂಲ್ ಏನಾದರೂ ಇದ್ದರೆ, ಸೊ ನಿಮಗೆ ಯಾವುದು ಇರುತ್ತೋ ಅದನ್ನು ನೀವು ಅಪ್ಲೈ ಮಾಡ್ಕೋಬೋದು. ಸೊ ಐ ವಿಲ್ ಸೆಲೆಕ್ಟ್ ಹಿಯರ್ ಕರ್ನಾಟಕ ಸೆಕೆಂಡರಿ ಎಜುಕೇಷನ್. ಆಮೇಲೆ SSLC ರಿಜಿಸ್ಟ್ರೇಷನ್ ನಂಬರ್, ಆಮೇಲೆ ನಿಮ್ಮ ಫುಲ್ ನೇಮು, ಅದಾದಮೇಲೆ ಇಮೇಲ್ IDಯನ್ನು ಎಂಟ್ರಿ ಮಾಡಿ, ಆಧಾರ್ ನಂಬರ್ ಎಂಟ್ರಿ ಮಾಡಿ, ಆಮೇಲೆ ನ್ಯೂ ಪಾಸ್ವರ್ಡ್. ಫ್ರೆಂಡ್ಸ್, ಇಲ್ಲಿ ಪಾಸ್ವರ್ಡ್ ಹೇಗೆ ಇರಬೇಕಂದ್ರೆ ಜಸ್ಟ್ ನಿಮ್ಮದಿಗೆ ಒಂದು ಕ್ಯಾಪಿಟಲ್ ಇರಬೇಕು, ಆಮೇಲೆ ಒಂದು ಸ್ಮಾಲ್ ಇರಬೇಕು, ರಾಮ. ಓಕೆ, ಆಮೇಲೆ ಒಂದು ಯಾವುದಾದ್ರೂ ಸಿಂಬಲ್ ಇರಬೇಕು, ಫಾರ್ ಎಕ್ಸಾಂಪಲ್ ಹ್ಯಾಶ್, ಆಮೇಲೆ ನಂಬರ್ಸ್ ಇರಬೇಕು 1 2 3. ಈ ರೀತಿ ಒಂದು ಸ್ಟ್ರಾಂಗ್ ಆದಂಥ ಪಾಸ್ವರ್ಡನ್ನು ನೀವು ಕ್ರಿಯೇಟ್ ಮಾಡಬೇಕು. ಓಕೆನಾ? ಸೊ ನಾನು ಇಲ್ಲಿ ಕ್ರಿಯೇಟ್ ಮಾಡಿ ನೆಕ್ಸ್ಟ್ ಏನು ಮಾಡ್ತೀನಿ, ಇಲ್ಲಿ ಕ್ರಿಯೇಟ್ ಅಂತ ಕ್ಲಿಕ್ ಮಾಡ್ತೀನಿ. ಓಕೆನಾ ಫ್ರೆಂಡ್ಸ್? ಆಮೇಲೆ ನಿಮ್ಮದು ಯುವರ್ ಅಕೌಂಟ್ ಈಸ್ ಕ್ರಿಯೇಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಆವಾಗ ನಿಮ್ಮದು ಒಂದು ನಂಬರು ಬರುತ್ತೆ, ಯೂಸರ್ IDದು. ಓಕೆನಾ? ಸೊ ಆ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಿ, ಆಮೇಲೆ ಪಾಸ್ವರ್ಡನ್ನು ಫಿಲಪ್ ಮಾಡಬೇಕು. ಆಮೇಲೆ ಪಾಸ್ವರ್ಡು ಕ್ಯಾಪ್ಚರ್ ಕೋಡ್ ಹಾಕಿ ಲಾಗಿನನ್ನು ಮಾಡಬೇಕು. ನಾನು ಲಾಗಿನ್ ಮಾಡ್ತೀನಿ. ನೆಕ್ಸ್ಟ್ ನೋಡಿ, ನೀವು ಲಾಗಿನ್ ಆದಮೇಲೆ ವೆಲ್ಕಮ್ ಟು ಇಂದಿರಾ ಗಾಂಧಿ ಸೆಂಟರ್ ಫಾರ್ ಕರಿಯರ್ ಡೆವಲಪ್ಮೆಂಟ್ ಅಂತ ಇದೆ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು 1 2 3 4 ಅಂದರೆ ನಿಮ್ಮದು ಈ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಆಗುತ್ತಾ ಅಂತ ಇಲ್ಲಿ ಏನಪ್ಪ ಸಿಂಪಲ್ಲಾಗಿ ಹೇಳಿದ್ದಾರೆ. ಸೊ ನೀವು ಇಲ್ಲಿ ನೋಡ್ಬೋದು, ಮೊದಲು ಅಪ್ಲಿಕೇಶನು, ಆಮೇಲೆ CET ಎಕ್ಸಾಮು, ಆಮೇಲೆ ನಿಮ್ಮದು ಸಂಸ್ಥೆಗಳ ಒಂದು ಚಾಯ್ಸು, ಆಮೇಲೆ ನಿಮ್ಮದು ಒಂದು ಇನ್ಸ್ಟಿಟ್ಯೂಟ್ ಅಲೋಕೇಶನ್ ಅಂದರೆ ನಿಮ್ಮದು ಸಂಸ್ಥೆಗಳ ಒಂದು ಏನಪ್ಪ ಸೆಲೆಕ್ಷನ್ ಪ್ರೊಸೆಸ್ ಆಗುತ್ತಾ. ಆಮೇಲೆ ನಿಮ್ಮದು
ಆ ಸಂಸ್ಥೆಗಳನ್ನು ನಿಮಗೆ ಕೊಟ್ಟ ಮೇಲೆ ಅಡ್ಮಿಷನ್ ಲೆಟ್ರನ್ನ ಬಿಡ್ತಾರೆ. ಅದಾದಮೇಲೆ ಈ ಒಂದು ಪ್ರೋಸೆಸ್ಸು ಎಂಡ್ ಆಗುತ್ತೆ. ಸೊ ಇಲ್ಲಿ ಮೊದಲನೇದಾಗಿ ಅಪ್ಲಿಕೇಶನ್ ಇದೆ. ಆ ಅಪ್ಲಿಕೇಶನು ನಾವೀಗ ಅಪ್ಲೈ ಮಾಡೋಣ. ಕ್ಲಿಕ್ ಹಿಯರ್ ಟು ಅಪ್ಲೈ ಅಪ್ಲಿಕೇಶನ್ ಅಂತ ಇದೆ. ಸೊ ಇಲ್ಲಿ ಜಸ್ಟ್ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಈ ರೀತಿ ಪೇಜ್ ಓಪನ್ ಆಗುತ್ತಾ. ಮೊಟ್ಟ ಮೊದಲೇ ನಿಮಗೆ ಕಾಸ್ಟ್ ಆ್ಯಂಡ್ ಇನ್ಕಮ್ ಡೀಟೇಲ್ಸ್ ಅಂತ ಕೇಳ್ತಾರೆ. ಸೊ ನಿಮ್ಮದು ಕಾಸ್ಟ್ ಸರ್ಟಿಫಿಕೇಟ್ ಮೇಲೆ ಆರ್ ಡಿ ನಂಬರ್ ಇರುತ್ತೆ. ಸೊ ಅದನ್ನು ಇಲ್ಲಿ ನೀವು ಫಿಲಪ್ ಮಾಡಬೇಕು. ಕೆಟಗರಿ ಇಲ್ಲಿ ಏನಪ್ಪ ಇಲ್ಲಿ ಇದು ಇದೆ ಏನಪ್ಪ ಆ್ಯಕ್ಟಿವ್ ಇಲ್ಲ ಅದು. ಸೊ ಆಮೇಲೆ ಯಾಕಂದರೆ ಇಲ್ಲಿ ಆರ್ ಡಿ ನಂಬರ್ ಅಪ್ಲೈ ಮಾಡಿದ್ರೆ ನಿಮ್ಮದು ಆಟೋಮೆಟಿಕ್ಕಾಗಿ ನಿಮ್ಮದು ಕೆಟಗರಿ ಕಾಸ್ಟ್ ಬರುತ್ತೆ. ಆಮೇಲೆ ಆರ್ ಡಿ ನಂಬರ್ ಫಾರ್ ಇನ್ಕಮ್ ಸರ್ಟಿಫಿಕೇಟ್ ಆ ಥರದ್ದು ಬೇರೆ ಇರುತ್ತೆ. ಆಮೇಲೆ ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ ಇರ್ತವೆ. ನಿಮ್ಮ ನೇಮ್ ವಿಜಿಬಲ್ ಇರುತ್ತೆ. ಆಮೇಲೆ ಫಾದರ್ ನೇಮು, ಮದರ್ ನೇಮು, ಫಾದರ್ ಅಕ್ಯುಪೇಷನು, ಓಕೆ, ಮದರ್ಸ್ ಅಕ್ಯುಪೇಷನು, ಇಫ್ ಸಪೋಸ್ ಇವೆಲ್ಲ ಕಂಪಲ್ಸರಿ, ಓಕೆ, ಬಟ್ ಇದು ಆಪ್ಷನಲ್ ಇದೆ. ಗಾರ್ಡಿಯನ್ ನೇಮ್, ಓಕೆ. ನೆಕ್ಸ್ಟ್ ನಿಮ್ಮ ಜೆಂಡರನ್ನು ಸೆಲೆಕ್ಟ್ ಮಾಡ್ಕೋಬೇಕು, ಓಕೆ. ಆಮೇಲೆ ನಿಮ್ಮದು ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡ್ಕೋಬೇಕು, ಓಕೆ. ಡೇಟ್ ಆಫ್ ಎಂಟ್ರಿ ಆದಮೇಲೆ ಡೇಟ್ ಆಫ್ ಬರ್ತ್ ಆದಮೇಲೆ ನಿಮ್ಮದು ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನಿಮ್ಮದು ಡಿಸ್ಟಿಕ್ ಯಾವ್ದು ಬರುತ್ತೆ, ತಾಲೂಕಾ, ಅಡ್ರೆಸ್ ವಿತ್ ಪಿನ್ ಕೋಡನ್ನು ಬರಲೇಬೇಕು ನೀವು, ಓಕೆನಾ. ನೆಕ್ಸ್ಟು ನಿಮ್ಮದು ಮೊಬೈಲ್ ನಂಬರು, ಇಮೇಲ್ ಐ ಡಿ ಎಲ್ಲ ಎಂಟ್ರಿ ಮಾಡಬೇಕು. ಮ್ಯಾರಿಡ್ ಅನ್ಮ್ಯಾರಿಡ್ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ರಿಸರ್ವೇಷನ್ ಡೀಟೇಲ್ಸು, ನೀವು ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಇದ್ದರೆ ಎಸ್ ಅಂತ ಮಾಡಬೇಕು, ಇಲ್ಲಾಂದರೆ ನೋ ಅಂತ ಮಾಡಬೇಕು. ಇಫ್ ಎಸ್ ಅಂತ ಕೊಟ್ಟರೆ ನೀವು ಏನು ಮಾಡಬೇಕು, ನಿಮ್ಮ ಒಂದು ಈ ಡಿಸಬಿಲಿಟಿ ಸರ್ಟಿಫಿಕೇಟನ್ನು ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ ಇಲ್ಲಾಂದರೆ ನೋ ಅಂತ ಕ್ಲಿಕ್ ಮಾಡಿ, ಓಕೆ, ನೋ ಅಂತ ಮಾಡಿ. ಆಮೇಲೆ ಸಫಾಯಿ ಕರ್ಮಚಾರಿ ಇದ್ದರೆ ಎಸ್ಸು, ಇಲ್ಲಾಂದ್ರೆ ನೋ ಮಾಡಬೇಕು. ಎಸ್ ನೀವು ಇಲ್ಲಿ ಯಾವುದಕ್ಕೆ ಎಸ್ ಅಂತ ಮಾಡ್ತೀರಿ ಅದರದ್ದೇ ಆದ ಒಂದು ಪ್ರಮಾಣ ಪತ್ರವನ್ನು ನೀವು ಸಲ್ಲಿಸಬೇಕಾಗತ್ತೆ, ಓಕೆನಾ. ಆಮೇಲೆ ಸ್ಟೂಡೆಂಟ್ ಆಫ್ ದಿ ಹಾಸ್ಟೆಲ್ದಾಯಿತು. ಆಮೇಲೆ ಹ್ಯಾವ್ ಯು ಸ್ಟಡಿಡ್ ಮಿನಿಮಮ್ 3 years ಇನ್ ಗೌರ್ಮೆಂಟ್ ಹಾಸ್ಟೆಲ್. ಇಫ್ ಸಪೋಸ್ ಎಸ್ ದೆನ್ ಯು ಕ್ಯಾನ್ ಗೋ ಫಾರ್ ಎಸ್ ಆಪ್ಷನ್. ಆಮೇಲೆ ಕೋರ್ಸ್ ಸೆಲೆಕ್ಷನ್ ಆಫ್ ಟ್ರೈನಿಂಗ್, ನೀವು ಇಲ್ಲಿ ಕೋರ್ಸನ್ನು ಯಾವ್ದು ಸೆಲೆಕ್ಟ್ ಮಾಡ್ತೀರಿ. ಮೊದಲಿಗೆ ಏನು ಮಾಡಬೇಕು, ಫಸ್ಟ್ ಸೆಲೆಕ್ಟ್ ಕೋರ್ಸ್ 1. ಇಲ್ಲಿ KS ಅಂತ ಇದೆ ಆಪ್ಷನ್, KS ಅಂತ ಚೂಸ್ ಮಾಡೋಣ. ಆಮೇಲೆ ಸೆಲೆಕ್ಟ್ ಕೋರ್ಸ್ 2. ಕೋರ್ಸ್ 2 ಅಲ್ಲಿ ನೀವು ಯಾವ್ದು ಚೂಸ್ ಮಾಡ್ತೀರಿ ಅದು ಇಂಪಾರ್ಟೆಂಟ್ ಆಗುತ್ತೆ, ಓಕೆ. ನೀವು ಇದರಲ್ಲಿ ಯಾವುದಕ್ಕೆ ಹೋಗಬೇಕು, ಯಾವುದನ್ನು ಪ್ರಿಪ್ರೇಷನ್ ಮಾಡಬೇಕು, ಅಥವಾ ಯಾವುದರ ಒಂದು ತರಬೇತಿಯನ್ನು ಪಡಿಬೇಕಂತ ಇಚ್ಛಿಸಿದಲ್ಲಿ ಆ ಒಂದು ಕೋರ್ಸನ್ನು ನೀವು ಸೆಲೆಕ್ಟ್ ಮಾಡಬೇಕು. ಸೊ ನಾನು ಇಲ್ಲಿ ಫಾರ್ ಎಕ್ಸಾಂಪಲ್ ಆಗಿ ಗ್ರೂಪ್ ಸಿ ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ಗ್ರೂಪ್ ಸಿ. ನೆಕ್ಸ್ಟು ಡಿಗ್ರಿ ಡೀಟೇಲ್ಸ್, ನಿಮ್ಮದು ಕಾಲೇಜ್ ಬೋರ್ಡು, ನೇಮ್ ಆಫ್ ದಿ ಡಿಗ್ರಿ, ಆಮೇಲೆ ಇಯರ್ ಆಫ್ ಪಾಸಿಂಗು, ಮಾರ್ಕ್ಸ್ ಟೈಪ್, ಪರ್ಸೆಂಟೇಜ್ ಇದ್ದರೆ ಪರ್ಸೆಂಟೇಜನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಾಂದರೆ CGPA ಇದ್ದರೆ CGPA. ಪರ್ಸೆಂಟೇಜ್ ಇದ್ದರೆ ನಿಮ್ಮದು ಇಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಆಪ್ಟೆಂಡ್ ಮಾರ್ಕ್ಸನ್ನು ಎಂಟ್ರಿ ಮಾಡಿ ಅಗ್ರಿಗೇಟನ್ನು ತೆಗೆದುಕೊಳ್ತಾರೆ. ಆಮೇಲೆ ಬ್ಯಾಂಕ್ಸ್ ಡೀಟೇಲ್ಸ್, ಆಧಾರ್ ಸೀಡೆಡ್ ಬ್ಯಾಂಕ್ ಡೀಟೇಲ್ಸ್, ನಿಮ್ಮದು ಯಾವ ಬ್ಯಾಂಕಿಗೆ ಆಧಾರ್ ಸೀಡೆಡ್ ಅಂದರೆ ನೀವು ಮೊದಲಿಗೆ ಯಾವ ಒಂದು ಬ್ಯಾಂಕ್ ಖಾತೆಗೆ ಆಧಾರ್ ನಂಬರ್ ಲಿಂಕ್ ಇದೆ, ಸೀಡಿಂಗ್ ಆಗಿದೆ, ಅದನ್ನು ಖಚಿತಪಡಿಸ್ಕೊಳ್ಳಿ. ಮೊದಲಿಗೆ ಆ ಬ್ಯಾಂಕಿಗೆ ಹೋಗಿ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ. ಆಗಿಲ್ಲ ಅಂದ್ರೂ ನೀವೇನು ಮಾಡಿರಿ, ಹೋಗಿ ಆಧಾರ್ ಸೀಡಿಂಗ್ ಮಾಡ್ಕೊಳ್ಳಿ, ಓಕೆನಾ. ಈಗ ಫಾರ್ ಎಕ್ಸಾಂಪಲು ನಾನು ಇಲ್ಲಿ ಆಕ್ಸಿಸ್ ಬ್ಯಾಂಕು, ಬ್ಯಾಂಕ್ ಆಫ್ ಇಂಡಿಯಾ ಸೆಲೆಕ್ಟ್ ಮಾಡ್ಕೋತೀನಿ. ಆಮೇಲೆ ಬ್ರ್ಯಾಂಚ್ ಡಿಸ್ಟಿಕ್, ಬ್ರ್ಯಾಂಚ್ ನೇಮ್, ಅಕೌಂಟ್ ನಂಬರ್, IFSC ಕೋಡ್, ದೆನ್ ಪ್ರೊಸೀಡ್, ಓಕೆ.
ಆಮೇಲೆ ನೀವು ಪ್ರೊಸೀಡ್ ಆದಮೇಲೆ ನೀವು ಫೈನಲ್ ಸಬ್ಮಿಟನ್ನು ಮಾಡ್ಬೋದು. ಓಕೆನಾ. ಸೊ ಅದೇ ರೀತಿ ಆಮೇಲೆ ನಿಮ್ಮದು ಎಲ್ಲ ಡೀಟೇಲ್ಸನ್ನು ಚೆನ್ನಾಗಿ ಪರಿಶೀಲಿಸಿ ನೀವು ಪ್ರೊಸೀಡನ್ನು ಮಾಡಬೇಕಾಗುತ್ತೆ. ಓಕೆನಾ.